ಅವರು ಕೂಡ ಅಸಮಾಧಾನಗೊಂಡಿದ್ರು. ಕೊನೆಗೂ ಎಂಸಿ ಸುಧಾಕರ್ ಅವರು ಸಮಾಧಾನವಾಗಿದ್ದಾರೆ. ಸಿಎಂ ಅವರನ್ನ ಭೇಟಿಯಾಗಿ ಎಂಸಿ ಸುಧಾಕರ್ ಅವರು ಮಾತುಕತೆ ನಡೆಸಿದ್ರು. ಮಂತ್ರಿಗಿರಿ ಕೈ ತಪ್ಪಿದ್ದಕ್ಕೆ ಬೇಸರ ಏನಿಲ್ಲ. 2028ಕ್ಕೆ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ಎಲ್ಲರೂ ಒಟ್ಟಾಗಿ ಇರೋದಕ್ಕೆ ಹೈಕಮಾಂಡ್ ಆದೇಶ ಕೊಟ್ಟಿದೆ. ಹೈಕಮಾಂಡು ಎಲ್ಲರೂ ಒಗ್ಗಟ್ಟಾಗಿ ಇರಿ ಅಂತ ಆದೇಶ ಕೊಟ್ಟಿದೆ. ಸಿಎಂ ಅವರನ್ನ ಭೇಟಿ ಬಳಿಕ ಸುಧಾಕರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನು ಎಂಸಿ ಸುಧಾಕರ್ ಅವರು ಭೇಟಿಯಾದರು. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಕೊನೆಗೂ ತಮಗಿದ್ದಂತಹ ಅಸಮಾಧಾನವನ್ನ ಪಕ್ಕಕ್ಕೆ ಇಟ್ಟಿದ್ದಾರೆ. ಹೌದು, ಈಗ ನಮ್ಮ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಬಾರ್ದಾ? ಭೇಟಿ ಮಾಡೋದೇನಿಲ್ಲ, ಆದ್ರೆ ಮೊನ್ನೆ ದಿನ ನೀವು ಬೇಜಾರು ಮಾಡ್ಕೊಂಡಿದ್ರಿ. ಅಲ್ಲ, ಸಹಜವಾಗಿ ಬೇಸರ ಆಗುತ್ತೆ. ಆದರೆ ರಾಜಕಾರಣದಲ್ಲಿ ಇವೆಲ್ಲ ಸಹಜವಾಗಿ ಆ ಸಂದರ್ಭದಲ್ಲಿ ನಮಗೆ ಬೇಸರ ಆಗ್ತಕ್ಕಂಥದ್ದಿದೆ. ಅದನ್ನು ನಾವು ಪಕ್ಷದ ಹಿತದೃಷ್ಟಿಯಿಂದ ನಾನು ಕೆಲವು ವಿಚಾರಗಳನ್ನು ನಾನು ವ್ಯಕ್ತಪಡಿಸಿದ್ದೆ. ಈಗ ನಾನು ಆವತ್ತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, 2028ಕ್ಕೆ ಮತ್ತೆ ನಾವು ಪಕ್ಷ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕು ಮತ್ತು ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದಕ್ಕೆ ನಾವೆಲ್ಲ ಒಟ್ಟಾಗಿ ಇರಬೇಕು ಅಂತಕ್ಕಂಥ ಮಾತು ಹೇಳಿದ್ದೆ. ಅದೇ ರೀತಿಯಾಗಿ ನನಗೆ ಎಐಸಿಸಿಯ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು ಮಾತಾಡಿದರು. ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿ ಮಾತಾಡೋಣ ಬಾ ಅಂತ ಹೇಳಿದರು. ಬಂದು ಮಾತಾಡಿದ್ದೀವಿ, ಅದರಲ್ಲಿ ಏನಿಲ್ಲ. ಈಗ ಒಟ್ಟಾಗಿ ನಾವು ಪಕ್ಷದ ಸಂಘಟನೆ ಮತ್ತು ಮತ್ತೆ ಅಧಿಕಾರಕ್ಕೆ ಪಕ್ಷವನ್ನು ಮತ್ತೆ ತರುವಂಥದ್ದಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬದ್ಧವಾಗಿ ನಾವು ಪಕ್ಷ ನಾವಿದ್ರೆ ಮಾತ್ರ ನಾವು ಇರುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ನಮ್ಮ ವೈಯಕ್ತಿಕ ವರ್ಚಸ್ಸು ಮತ್ತೊಂದು ಎಷ್ಟೇ ಇರಲಿ, ಆದರೆ ಪಕ್ಷ